ಕ್ರೆಡೆನ್ಷಿಯಲ್ ಅಂತ ಬರುತ್ತೆ. ಲಾಗಿನ್ ವಿತ್ ಆಧಾರ್ ಅಕೌಂಟ್ ಅಂದ್ರೆ ಆಲ್ರೆಡಿ ಅಕೌಂಟ್ ಇದ್ರೆ, ಅಥವಾ ಲಾಗಿನ್ ವಿತ್ ಆಧಾರ್ ಅಂದ್ರೆ ಆಧಾರ್ ಕಾರ್ಡ್ ಇಂದ ಲಾಗಿನ್ ಆಗೋದು. ಇಲ್ಲಪ್ಪ ಎರಡು ಆಗಿಲ್ಲ ಅಂದ್ರೆ ಕ್ರಿಯೇಟ್ ಅನ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೋಬೇಕು. ಯಾವುದು ಇಲ್ಲ ಅಂದ್ರೆ, ಹೌದಾ, ಅಕೌಂಟ್ ನ ಕ್ರಿಯೇಟ್ ಮಾಡ್ಬೇಕಂದಾಗ ಕ್ರಿಯೇಟ್ ಅನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿಬಿಟ್ಟು ಆ ನಂತರ ಅದು ಕ್ಯಾಂಡಿಡೇಟ್ ಹೂ ಹ್ಯಾವ್ ಆಲ್ರೆಡಿ ಕ್ರಿಯೇಟೆಡ್ ಅನ್ ಅಕೌಂಟ್ ಅಂತಂದ್ರೆ ಬಂದ್ರೆ ನೀವು ಆಲ್ರೆಡಿ ಕ್ರಿಯೇಟ್ ಆಗಿದ್ರೆ, ಇಲ್ಲಪ್ಪ ಅಂದ್ರೆ ಇಲ್ಲಿ ಡೀಟೇಲ್ಸ್ ಎಂಟ್ರಿ ಮಾಡಬೇಕು. ಕಂಟ್ರಿ ಆಫ್ ದಿ ನ್ಯಾಷನಾಲಿಟಿ, ಸ್ಟೂಡೆಂಟ್ ಯಾವುದು ಇಂಡಿಯನ್ ಅಂತ ತಗೋತೀರ, ನ್ಯಾಷನಾಲಿಟಿ ಅಂತ ಬಂದಾಗ ಆಮೇಲೆ ಪರ್ಸನಲ್ ಡೀಟೇಲ್ ಎಂಟ್ರಿ ಮಾಡ್ತೀರ. ಫಸ್ಟ್ ನೇಮು ಅಂಡ್ ರೀಟೈಪ್ ಯುವರ್ ಫಸ್ಟ್ ನೇಮು, ಪ್ರತಿಯೊಂದು ಡೀಟೇಲ್ಸ್ ಎಂಟ್ರಿ ಮಾಡ್ತಾರೆ. ಆಸ್ ಪರ್ 10th ಕ್ಲಾಸ್ ಸರ್ಟಿಫಿಕೇಟ್, 10th ಕ್ಲಾಸ್ ಅಲ್ಲಿ ಯಾವ ತರ ಇದೆಯಲ್ಲ ಅದನ್ನ ಅಪ್ಲೈ ಮಾಡಬೇಕು, ಹೌದಾ. ಸೊ ನ್ಯಾಷನಾಲಿಟಿದಲ್ಲಿ ಇಂಡಿಯನ್ ಆಗ್ತೀರಾ, ನೇಮ್ ಇದ್ದಲ್ಲಿ ಆಸ್ ಪರ್ ನಿಮ್ದು 10th ಮಾರ್ಕ್ಸ್ ಕಾರ್ಡಲ್ಲಿ ಯಾವ ತರ ಅಲ್ಲ ಅದೇ ತರ ನೇಮ್ ಹಾಕಿ. ಅಂಡ್ ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು ನಿಮ್ 10th ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತಲ್ಲ ಅಥವಾ ಆಧಾರ್ ಕಾರ್ಡ್ ಅಲ್ಲಿ ಇರುತ್ತಲ್ಲ ಅದನ್ನ ಎಂಟ್ರಿ ಮಾಡಿ, ಹೌದಾ. ಸೊ ನಾ ಯಾವುದೋ ಒಂದು ತಗೊಂಡ್ರು ಇಂಡಿಯಾ ಅಂತ ತಗೊಂಡಿರ್ತೀನಿ. ಸೊ ನಿಮ್ದು ಡೇಟ್ ಆಫ್ ಬರ್ತ್, ಆಮೇಲೆ ಜೆಂಡರ್ ಸೆಲೆಕ್ಟ್ ಮಾಡ್ಕೋತೀರಾ, ಮೇಲ್ ಆರ್ ಫಿಮೇಲ್ ಹಾಕ್ತೀರಾ. ಆಮೇಲೆ ಫಾದರ್ ನೇಮ್ ಹಾಕ್ತೀರಾ, ಸೇಮ್ ಆಸ್ ಇಟ್ ಇಸ್ ಮತ್ತೊಂದ್ಸಲ ಎಂಟ್ರಿ ಮಾಡ್ತೀರಾ. 2 ಸಲ ಎಂಟ್ರಿ ಮಾಡಬೇಕು. ಮದರ್ ನೇಮ್ ಎಂಟ್ರಿ ಮಾಡ್ತೀರಾ, ಆಮೇಲೆ ಇನ್ನೊಂದ್ಸಲ ಮದರ್ ನೇಮ್ ಎಂಟ್ರಿ ಮಾಡ್ತೀರಾ. ಆಮೇಲೆ ಫಾದರ್ ನೇಮ್ ಆಸ್ ಪರ್ ಮಾರ್ಕ್ಸ್ ಕಾರ್ಡ್ ಅಂತ ಇರುತ್ತೆ, ಆಸ್ ಪರ್ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ತರ ಅದನ್ನ ಹಾಕಿ. ಮದರ್ ನೇಮ್ ಆಸ್ ಪರ್ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಹಾಕ್ತಿಲ್ಲ ಅದೇ ತರ ಹಾಕಿ. ಆಮೇಲೆ ಇಮೇಲ್ ಅಡ್ರೆಸ್ ಹಾಕಬೇಕು. ನೀವು ಇಮೇಲ್ಗೆ ಒಂದು ಜನರೇಟ್ OTP ನ ಜನರೇಟ್ ಮಾಡಬೇಕು. ಜನರೇಟ್ ಇಮೇಲ್ ಅಂದಾಗ OTP ಅಂದಾಗ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಒಂದು OTP ಬರುತ್ತೆ, ಆ OTP ನ ಎಂಟ್ರಿ ಮಾಡಬೇಕು. ಅದೇ ತರ ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು. ಮೊಬೈಲ್ ನಂಬರ್ ಜನರೇಟ್ ಅಂಡ್ OTP ಅಂತ ಬರುತ್ತೆ, ಮೊಬೈಲ್ಗೆ OTP ನ ಅದನ್ನ ಅಪ್ಲೈ ಮಾಡಬೇಕು, ಇದ್ರಲ್ಲಿ ಹಾಕಬೇಕು. ಅದಾದ್ಮೇಲೆ ವೆರಿಫಿಕೇಶನ್ ಥ್ರೂ ಅಂತ ಬರುತ್ತೆ. ಸೊ OTP ಎಲ್ಲ ಎಂಟ್ರಿ ಆದ್ಮೇಲೆ ಸೊ ವೆರಿಫಿಕೇಶನ್ ಥ್ರೂ ಆಧಾರ್ ಕಾರ್ಡ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ, ಅಥವಾ ವೆರಿಫಿಕೇಶನ್ ಥ್ರೂ ಡಿಜಿ ಲಾಕರ್ ಅಂತ ಬರುತ್ತೆ. ಸೊ ಎರಡರಲ್ಲಿ ಒಂದನ್ನ ನೀವು ಮಾಡ್ಕೋಬಹುದು, ಹೌದಾ. ಸೊ ಡಿಜಿ ಲಾಕರ್ ಅಂದ್ರೆ ನೀವು ಆಲ್ರೆಡಿ ಆಪ್ ಅಲ್ಲಿ ಅದು ಯಾವ ತರ ಮಾಡೋದಂತೆ ಒಂದು ವಿಡಿಯೋನು ಇದೆ, ಬೇಕಾದ್ರೆ ಹೋಗಿ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರೋದು, ಬೇಕಾದ್ರೆ ಒಂದ್ಸಲ ವಾಚ್ ಮಾಡಿ. ಆಮೇಲೆ ಎಂಟರ್ ಯುವರ್ ಆಧಾರ್ ಕಾರ್ಡ್ ನಂಬರ್ ಅಂತ ಬರುತ್ತೆ, ಆ ನಂಬರ್ನ ಎಂಟ್ರಿ ಮಾಡಿ. ಆಮೇಲೆ ವೆರಿಫಿಕೇಶನ್ ಬರುತ್ತೆ ಆಧಾರ್ ಕಾರ್ಡ್ದು, ಆ ಆಧಾರ್ ಕಾರ್ಡ್ದು ವೆರಿಫಿಕೇಶನ್ ಮಾಡಿ, ಹೌದಾ. ಸೊ OTP ನ ಎಂಟ್ರಿ ಮಾಡಬೇಕು. ಆಮೇಲೆ ವೆರಿಫೈ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ದು ಆಧಾರ್ ಕಾರ್ಡ್ ವೆರಿಫೈ ಆಗುತ್ತೆ. ಸೊ ವೇಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ಐ ಹ್ಯಾವ್ ಕನ್ಫರ್ಮ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕ್ರಿಯೇಟ್ ಯುವರ್ ಪಾಸ್ವರ್ಡ್, ಇಲ್ಲಿ ನೀವು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬೇಕು. ಇಲ್ಲಿ ಪಾಸ್ವರ್ಡ್ ನಿಮ್ಗೆ ಯಾವ ತರ ಬೇಕಲ್ಲ ಆ ತರ ಕಂಫರ್ಟ್ ಆಗಿರುವಂತಹ ಪಾಸ್ವರ್ಡ್ ನ ಕ್ರಿಯೇಟ್ ಮಾಡ್ಕೊಳ್ಳಿ, ಹೌದಾ. ಸೊ ನಿಮ್ಗೆ ನೆನಪಿರಬೇಕು, ಹೌದಾ. ಸೊ ಅದರಲ್ಲಿ ಎಲ್ಲ ಇರಬೇಕು, ಏನೇನು ಇರಬೇಕು, ಕ್ಯಾಪಿಟಲ್ ಲೆಟರ್ ಇರಬೇಕು, ಸ್ಮಾಲ್ ಲೆಟರ್ ಇರಬೇಕು, ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು, ನಂಬರ್ ಇರಬೇಕು. ಅವಷ್ಟು ಇರೋದನ್ನ ಪಾಸ್ವರ್ಡ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ನನ್ನ ಪ್ರಕಾರ ನಿಮ್ಮ ಹೆಸರು ಆಟ್ ಅಥವಾ ಸಿಂಬಲ್ ಹಾಕಿ, ನಿಮ್ ಡೇಟ್ ಆಫ್ ಬರ್ತ್ ಇಯರ್ ಹಾಕಿ, ಎಲ್ಲ ಕ್ಲಿಯರ್ ಆಗುತ್ತೆ, ಅದರಲ್ಲಿ ಎಲ್ಲ ಬರುತ್ತೆ. ಆಮೇಲೆ ರಿವ್ಯೂ ಅಂಡ್ ಕ್ರಿಯೇಟ್ ಅನ್ ಅಕೌಂಟ್, ಹೌದಾ. ಸೊ ರಿವ್ಯೂ ಅಂಡ್ ಕ್ರಿಯೇಟ್ ಅನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ತಾರೆ, ಅವಾಗ ನಿಮ್ದು ಅಕೌಂಟ್ ಕ್ರಿಯೇಟ್ ಆಗಿರುತ್ತೆ, ಹೌದಾ. ಕ್ರಿಯೇಟ್ ಆದ್ಮೇಲೆ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗುತ್ತೆ, ಅವಾಗ ಬೇಕಾದ್ರೆ ನೀವು ಲಾಗಿನ್ ಆಗ್ಬೋದು, ಕರೆಕ್ಟಾ. ಸೊ ಇವಾಗ ಇಲ್ಲಿ ಬರ್ತೀರಾ, ಮೇನ್ ಪೇಜ್ ಓಪನ್ ಮಾಡೋಕೆ ಹೋಗ್ತೀರಾ. ಇವಾಗ ಲಾಗಿನ್ ವಿತ್ ಆಧಾರ್ ಕಾರ್ಡ್ ಅಂತ ಕ್ಲಿಕ್ ಮಾಡ್ತೀರಾ. ಇಲ್ಲಿ ಫೋನ್ ನಂಬರ್ ಎಂಟ್ರಿ ಮಾಡ್ತಾರೆ, ಎಂಟರ್ ಯುವರ್ ಫೋನ್ ನಂಬರ್ ಎಂಟ್ರಿ ಮಾಡಿ. ಅಲ್ಲಿ ಜನರೇಟ್ OTP ಅಂತ ಬರುತ್ತೆ, ಆಧಾರ್ OTP ಅದನ್ನ ಎಂಟ್ರಿ ಮಾಡಿಬಿಟ್ಟು ಆ ಹಿಯರ್ ಬೈ ಅಥರೈಸ್ಡ್ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಇದನ್ನೆಲ್ಲ ಕ್ಲಿಕ್ ಮಾಡಿ ಓಕೆ ಅಂತ ಕ್ಲಿಕ್ ಮಾಡಿ. ಐ ಆಮ್ ನಾಟ್ ರೋಬೋಟ್ ಅಂತ ಕ್ಲಿಕ್ ಮಾಡಿ. ಆಮೇಲೆ ಲಾಗಿನ್ ಅಂತ ಕೊಡಿ. ಅವಾಗ ನಿಮ್ದು ಅಪ್ಲೈ ಮಾಡಲಿಕ್ಕೆ ಫಸ್ಟ್ ಸ್ಟೆಪ್ಗೆ ಎಂಟ್ರಿ ಆಗ್ತೀರಾ, ಹೌದಾ. ವೇಟ್ ಮಾಡಿ. ಸೊ ಇವಾಗ ಬಂತಲ್ವಾ. ಸೊ ಇವಾಗ ಜನರಲ್ ಇನ್ಸ್ಟ್ರಕ್ಷನ್ ಇದೆ, ಇನ್ಸ್ಟ್ರಕ್ಷನ್ ಬೇಕಾದ್ರೆ ಓದ್ಕೋಬಹುದು. ಆನ್ಲೈನ್ ಅಪ್ಲಿಕೇಶನ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆಮೇಲೆ ಸಪೋಸ್ ಆಲ್ರೆಡಿ ಅಪ್ಲೈ ಮಾಡಿದ್ರೆ ಅಪ್ಲಿಕೇಶನ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಬೇಕು, ಹೌದಾ. ಸೊ ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಇಲ್ಲಿ ನಿಮ್ಗೆ ನೋಟಿಫಿಕೇಶನ್ ತೋರಿಸುತ್ತೆ, ಐ ಆಮ್ ನಾಟ್ ಕರೆಂಟ್ಲಿ ಡಿಬಾರ್ಡ್ ಬೈ RRB, ಹೌದಾ. ಸೊ ನೀವೇನಾದ್ರು RRB ಇಂದ ಏನಾದ್ರು ಡಿಬಾರ್ ಆಗಿದ್ದೀರಾ ಲಾಸ್ಟ್ ಎಕ್ಸಾಮ್ ಅಲ್ಲಿ, ಪ್ರೀವಿಯಸ್ ಎಕ್ಸಾಮ್ ಅಲ್ಲಿ ಅಂತ ಕೇಳುತ್ತೆ. ಎಸ್ ಅಂದ್ರೆ ಎಸ್ ಕೊಡಿ, ಇಲ್ಲ ಅಂತ ಕೊಡಿ. ಯಾರು ಡಿಬಾರ್ ಆಗಿರಲ್ಲ. ಐ ಹೆವ್ಲಿ ಕನ್ಫರ್ಮ್ ದಟ್ ಕೇರ್ಫುಲಿ ರೀಡ್ ದ ಅಂಡರ್ಸ್ಟುಡ್ CN, ಅದು ಯಾರು ಇದ್ರೆ ಅದು ನೋಟಿಫಿಕೇಶನ್ ಡೇಟಾಗಿ ಓದ್ಕೊಂಡಿದ್ದೀನಿ ಅಂತ ಹೇಳ್ಬೇಕು. ಎಸ್ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ದು ನೀವು ಯಾವ ಇದಕ್ಕೆ ಅಪ್ಲೈ ಮಾಡೋಕ್ಕೆ ಇಷ್ಟಪಡ್ತೀರಾ, ಕರ್ನಾಟಕ ತಗೊಳ್ಳಿ, ಯಾವ್ದು ಬರುತ್ತೆ ಹೈದರಾಬಾದ್ ತಗೊಳ್ಳಿ. ನೀವು ಯಾವ ಸ್ಟೇಟ್ ಇರುತ್ತಲ್ಲ ಆ ಸ್ಟೇಟ್ನ ಅಪ್ಲೈ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ, ಹೌದಾ. ಸೊ
ಸೊ ಕ್ಲೋಸಿಂಗ್ ಮಂತ್ ನೆಕ್ಸ್ಟ್ ಮಂತ್ ತನಕ ಟೈಮ್ ಇದೆ. ಇವತ್ತು ಓಪನ್ ಆಗಿ ನೆಕ್ಸ್ಟ್ ಮಂತ್ ತನಕ. ಇದು PUC ಮೇಲೆ, ಡಿಗ್ರಿ ಮೇಲೆ. PUC ಮೇಲೆ 28th ದಿನ ಓಪನ್ ಆಗುತ್ತೆ. ಆ 28th ಓಪನ್ ಆದಾಗ ಬೇಕಾದ್ರೆ ಅವಾಗ ಒಂದು ವಿಡಿಯೋ ಮಾಡ್ತೀನಿ. ಅದು ಸೇಮ್ ಪ್ರೊಸೆಸ್ ಇರುತ್ತೆ, ಅದಕ್ಕೇನು ಮತ್ತೆ ಯಾಕೆ ವಿಡಿಯೋ ಮಾಡೋದು ಬೇಕಾಗಿಲ್ಲ. ಸೊ ಇದೇ ಸೇಮ್ ಪ್ರೊಸೆಸ್ನ ಅದಕ್ಕೆ ಅಪ್ಲೈ ಮಾಡಿದ್ರೆ ಮುಗೀತು. ದಿಸ್ ಡಾಟಾ ಹೌದಾ. ಸೊ ಇವಾಗ ಏನು ಬರುತ್ತೆ, ನಿಮ್ದು ಪರ್ಸನಲ್ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕು ಇಲ್ಲೆಲ್ಲ, ಹೌದಾ. ಸೊ ನೀವು ಆಲ್ಮೋಸ್ಟ್ ಆಧಾರ್ ಕಾರ್ಡ್ ಎಲ್ಲ ಫೇಚ್ ಮಾಡ್ಕೊಂಡಿರುತ್ತೆ ಡೀಟೇಲ್ಸ್ನ. ಆಧಾರ್ ಕಾರ್ಡ್ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಅಷ್ಟೇ. ಚೆಕ್ ಮಾಡ್ಕೊಂಡು ಕರೆಕ್ಟ್ ಇದೆಯಾ, ನೀಟಾಗಿದೆಯಲ್ಲ ಅಂತೇಳಿ ಚೆಕ್ ಮಾಡ್ಕೊಂಡು ಎಂಟ್ರಿ ಹೋಗಿ ಅಷ್ಟೇ. ಸೊ ಇಲ್ಲಿ ನೀವೆಲ್ಲ ನೋಡ್ತಾರಲ್ವಾ. ಸೊ ನೀವೆಲ್ಲ ಚೆಕ್ ಮಾಡ್ಕೊಂಡು ಆಮೇಲೆ ನೀವು ಸ್ಟೇಟ್ನು ಒಂದ್ಸಲ ಸೆಲೆಕ್ಟ್ ಮಾಡ್ಕೊಂಡು, ಸೊ ಕನ್ನಡ ಯಾವ್ದು ಮದರ್ ಟಂಗು ಅದೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಿಮ್ದು ಅಡ್ರೆಸ್ ಎಲ್ಲ ಆಟೋಮೆಟಿಕ್ ಫೆಚ್ ಆಗಿರುತ್ತೆ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಇಮೇಲ್ ಅಡ್ರೆಸ್ ಕೂಡ, ಮೊಬೈಲ್ ನಂಬರ್ ಕೂಡ ಆಲ್ರೆಡಿ ಎಂಟ್ರಿ ಮಾಡಿರ್ತಾರೆ, ಅದೆಲ್ಲ ಆಟೋಮೆಟಿಕ್ ಫೆಚ್ ಆಗುತ್ತೆ. ನೀವೇನಿದ್ರು ಜಸ್ಟ್ ಸ್ಟೇಟ್ ಒಂದು ಸೆಲೆಕ್ಟ್ ಮಾಡ್ಬೇಕಷ್ಟೇ. ಸೆಲೆಕ್ಟ್ ಮಾಡಿಬಿಟ್ಟು ಸಪೋಸ್ ನಿಮ್ದು ಏನಾದ್ರು ಐಡೆಂಟಿಫಿಕೇಶನ್ ಮಾರ್ಕ್ ಇದ್ರೆ, ಈಗ ಬ್ಲ್ಯಾಕ್ ಮಾರ್ಕ್ ಇರುತ್ತಲ್ಲ, ಅದೇನಾದ್ರು ಇದ್ರೆ ಅದನ್ನ ನೀವು ಎಂಟ್ರಿ ಮಾಡಬೇಕು ಬಾಡಿ ಮೇಲೆ ಏನಾದ್ರು. ಜಸ್ಟ್ ಅಥೆಂಟಿಫಿಕೇಶನ್ ಪರ್ಪಸ್ ಅಷ್ಟೇ. ಆಮೇಲೆ ನೀವು ಯು ಆರ್ ಹಾಕ್ತೀರಾ, ಕಮ್ಯುನಿಟಿ ಯಾವ್ದಾರು SC ಇದ್ರೆ SC ಹಾಕ್ತೀರಾ, ST ಇದ್ರೆ ST ಹಾಕ್ತೀರಾ. ಸೊ ಸೆಲೆಕ್ಟ್ ಮಾಡಿಬಿಟ್ಟು ಆಮೇಲೆ ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟ್ದೆಲ್ಲ ನಂಬರ್ ಹಾಕ್ತೀರಾ, ಹೌದಾ. RD ನಂಬರ್, ಆ RD ನಂಬರ್ ಹಾಕ್ಬಿಟ್ಟು ಸೊ ನಿಮ್ಗೆ ಯಾವ್ದು ಇರುತ್ತಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೋತಾರೆ. ಇಲ್ಲಿ ರೆವೆನ್ಯೂ ಆಫೀಸ್ ಫ್ರಮ್ ದ ಬಿಲೋ ರ್ಯಾಂಕ್ ತಹಸೀಲ್ದಾರ್ ಕಡೆಯಿಂದ ತೊಗೊಂಡಿರ್ತಾರಲ್ಲ ಸರ್ಟಿಫಿಕೇಟ್, ಆ ತಹಸೀಲ್ದಾರ್ ಹಾಕ್ಬೇಕಷ್ಟ. ಆಮೇಲೆ ಸ್ಟೇಟ್ ಅಂತ ಬಂದಾಗ ಸ್ಟೇಟ್ನ ಸೆಲೆಕ್ಟ್ ಮಾಡ್ತೀರಾ. ಆಮೇಲೆ ನಿಮ್ಮ ಡೇಟ್ ಆಫ್ ಅದು ಕಮ್ಯುನಿಟಿ ಸರ್ಟಿಫಿಕೇಟ್ ಇರುತ್ತಲ್ಲ SC ST ಅದನ್ನ ಬೇಕಾದ್ರೆ ಇಲ್ಲಿ ಎಂಟ್ರಿ ಮಾಡ್ತಾರೆ, ಯಾವ ಡೇಟ್ ತೊಗೊಂಡಿರ ಅಂತೇಳಿ. ಆಸ್ ಅವೆಲ್ಲ ಫ್ರೀ ರೈಲ್ ಟಿಕೆಟ್ ಪಾಸ್ ಫ್ರಮ್ ದ ಎಕ್ಸಾಮ್ ಅಂತ ಕೇಳುತ್ತೆ. ಸೊ ಇಲ್ಲಿ ಸೆಲೆಕ್ಟ್ ಮಾಡಿಬಿಡ್ಬೇಕಾದ್ರೆ yes or no ಅಂತ ಕ್ಲಿಕ್ ಮಾಡ್ತಾರ, ಹೌದಾ. ಸೊ ಎಸ್ ಅಂದರೆ ನೀವು ಅದನ್ನ ತೊಗೊಳಕ್ಕೆ ಅರ್ಹರ್ ಆಗಿದ್ದೀರಾ ಅಂತೇಳಿ. ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಎಂಟ್ರಿ ಮಾಡಬೇಕು. ನಿಮ್ದು ಊರಿನ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ನ ಎಂಟ್ರಿ ಮಾಡಿ. ಸೊ ಹಾಸನ ಆಗಿದ್ರೆ ಹಾಸನ ರೈಲ್ವೆ ಸ್ಟೇಷನು, ಬೆಳಗಾಂ ಆದರೆ ಬೆಳಗಾಂ ರೈಲ್ವೆ ಸ್ಟೇಷನು, ಘಟಪ್ರಭಾ ಆಗಿದ್ರೆ ಘಟಪ್ರಭಾ ರೈಲ್ವೆ ಸ್ಟೇಷನು ಅಂತ ಎಂಟ್ರಿ ಮಾಡಿ. ಅಪ್ಲೋಡ್ ಯುವರ್ ವ್ಯಾಲಿಡ್ ಸರ್ಟಿಫಿಕೇಟ್, ಹೌದಾ. ಸೊ ನಿಮ್ದು ಡಾಕ್ಯುಮೆಂಟ್ನ ವ್ಯಾಲಿಡ್ ಆಗಿರುವಂಥ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿ, ಯಾವುದು ಕ್ಯಾಸ್ಟ್ ಇದ್ದು, ಹೌದಾ. ಸೊ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡ್ತೀರಾ. ಆಮೇಲೆ OBC ಆಗಿದ್ರೆ OBC ಅಂತ ಸೆಲೆಕ್ಟ್ ಮಾಡ್ತೀರಾ. ಅದು ನಿಮ್ಗೆ ಬಿಟ್ಟಿದ್ದು, ಹೌದಾ. ಯಾವ್ದು ಕ್ಯಾಸ್ಟ್ ಇರುತ್ತೆ, ನಾನು ಈಗ SC ಒಂದು ತೋರಿಸಿದೆ. ಸೊ OBC ಬೇಕಾದ್ರೆ OBC ನೋಡಿ ಒಂದ್ಸಲ, ಹೌದಾ. OBC ಸೇಮ್ ಬರುತ್ತೆ. ನಿಮ್ಮದು ಸರ್ಟಿಫಿಕೇಟ್ ಅಥೆಂಟಿಕೇಶನ್ ಆಗುತ್ತೆ. ನಿಮ್ದು ಡೇಟ್ ಹಾಕ್ತೀರಾ, ಯಾವ ಡೇಟಲ್ಲಿ ತೊಗೊಂಡಿರಾ ಅಂತೇಳಿ ಅದನ್ನ ಹಾಕ್ಬಿಟ್ಟು ಇಲ್ಲಿ ಸೊ ನೀವು ಆಲ್ರೆಡಿ ಒಂದ್ಸಲ ಮಾಡಿತ್ತಲ್ವ, ಅದಕ್ಕೆ ಮತ್ತೆ OBC ತಗೋತಾ ಇಲ್ಲ. ಸೊ ನಿಮ್ಗೆ ಯಾವ್ದು ಇರುತ್ತಲ್ಲ ಒಂದ್ಸಲ ಕರೆಕ್ಟಾಗಿ ನೋಡ್ಕೊಂಡು ಹಾಕಿ, ಕರೆಕ್ಟಾ. ಅಡ್ರೆಸ್ ಎಲ್ಲ ಆಟೋಮೆಟಿಕ್ ತೊಗೊಂಡಿರುತ್ತೆ, ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನೀವು ಟಿಕ್ ಆಸ್ ಅ ಪರ್ಮನೆಂಟ್ ಅಡ್ರೆಸ್ ಕೊಟ್ಟರೆ ಇದು ಆಟೋಮೆಟಿಕ್ ಏನಾಗುತ್ತೆ, ಎರಡು ಕಡೆ ಒಂದೇ ಸೇಮ್ ಅಡ್ರೆಸ್ನ ಫೆಚ್ ಮಾಡುತ್ತೆ. ನೀವು ಒಂದೊಂದ್ಸಲ ಎಂಟ್ರಿ ಮಾಡೋದು ಬೇಕಾಗಿಲ್ಲ ಅವಾಗ ಅಡ್ರೆಸ್ನ. ಸೊ ನೆಕ್ಸ್ಟ್ ಅಂತ ಕೊಡಿ, ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ನೆಕ್ಸ್ಟ್ ಪ್ರೊಸೆಸ್ ಹೋಗುತ್ತೆ. ಫಸ್ಟ್ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಎಲ್ಲ ಕ್ಲಿಯರ್ ಆಯಿತು. ಆಮೇಲೆ ಅದರ್ ಡೀಟೇಲ್ಸ್ ಹೋಗ್ತೀರಾ. ಯುವರ್ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಕೇಳುತ್ತೆ, ನೋ ಅಂತ ಕೊಡಿ. ಎಕ್ಸ್ ಸರ್ವಿಸ್ ಮ್ಯಾನ್ ಅಂದರೆ ಎಸ್ ಅಂತ ಕೊಡಿ. ಪರ್ಸನಲ್ ಬೆಂಚ್ ಮಾರ್ಕ್ಸ್ ಏನಾದರೂ ಇದೆಯಾ, ಎಸ್. ಡಿಸೇಬಲ್ಡ್ ಆಗಿದ್ರೆ ಡಿಸೇಬಲ್ಡ್ ಅಂತ ಕೊಡಿ. ಅಂದರೆ ಹ್ಯಾಂಡಿಕ್ಯಾಪ್ಟ್ ಇದ್ರೆ ಹ್ಯಾಂಡಿಕ್ಯಾಪ್ಟ್ ಅಂತ ಕೊಡಿ, ಇಲ್ಲ ಅಂದರೆ ಇಲ್ಲ ಅಂತ ಕೊಡಿ. ಎಸ್ ಅಂತ ಕೊಟ್ಟರೆ ಅದರ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಬೇಕು. ನೋ ಅಂತ ಕೊಟ್ಟರೆ ಏನು ಬೇಕಾಗಿಲ್ಲ. ಆಮೇಲೆ ಆಸ್ ಯು ರೈಟಿಂಗ್ ಅಬಿಲಿಟಿ ಅಫೆಕ್ಟೆಡ್ ಆನ್ ದಿ ಟರ್ಮ್ಸ್ ಪಾರಾ CN ಇಲ್ಲಿ ಏನಾದರೂ ಅದು ಕೇಳುತ್ತದೆ 11(2) ಸೊ ಹೇಳಿದೆ. ಸೊ ಅದೇನೋ ಟರ್ಮ್ ಪಾರಾ ಅಂತಿದೆ. ಸೊ ಅದರಲ್ಲಿ ಏನಾದ್ರು ಇದ್ರೆ ನೀವು ಎಸ್ ಅಂದ್ಕೊಳ್ಳಿ, ಇಲ್ಲ ಅಂದರೆ ನೋ ಅಂತ ಕೊಡಿ. ಎಕನಾಮಿಕಲಿ ಬ್ಯಾಕ್ಗ್ರೌಂಡ್ ಸೆಕ್ಷನ್ ಏನಾದ್ರೆ EWC ಅಂತ ಏನಾದ್ರು ಇದ್ರೆ, EBC ಅಂತ ಏನಾದ್ರು ಇದ್ರೆ, ವೀಕರ್ ಸೆಕ್ಷನ್ ಅಂತ ಇದ್ರೆ ನೀವು ಅದನ್ನ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡಿ, ಹೌದಾ. ನಾವು ಕರ್ನಾಟಕದವರಾಗಿದ್ರೆ ನೀವು ಜನರಲ್ದವ್ರು ಆ್ಯಕ್ಚುಲಿ OBC ಅವ್ರು ಅಪ್ಲೈ ಮಾಡಕ್ಕೆ ಬರಲ್ಲ, ಅದಕ್ಕೆ ನೀವು EWS ಅಂತಾನೆ ಅಪ್ಲೈ ಮಾಡಬೇಕು. ಅದ್ರ ಸರ್ಟಿಫಿಕೇಟ್ ಕೂಡ ನಿಮಗೆ ತಹಸೀಲ್ದಾರ್ ಆಫೀಸಲ್ಲಿ ಸಿಗುತ್ತೆ. ಇಲ್ಲಿ ಕೇಳುತ್ತೆ ನೀವು ಎಂಪ್ಲಾಯ್ಮೆಂಟ್ ಏನಾದ್ರು ಎಂಪ್ಲಾಯ್ಮೆಂಟ್ ಆಗಿದ್ರ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಏನಾದ್ರು ಜಾಬ್ ಮಾಡ್ತಾರ ಅಂತ ಕೇಳುತ್ತೆ, ಇಲ್ಲ ಅಂತ ಕೊಡಿ. ಮತ್ತೆ ಹಾಗೆ ನಿಮ್ಮದು ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ, ರಿಫಂಡ್ ಆಫ್ ಫೀ, ಹೌದಾ. ನೀವು ಎಕ್ಸಾಮ್ ಏನಾದ್ರು ಆದಮೇಲೆ ನೀವು ಅಮೌಂಟ್ನ ರಿಫಂಡ್ ಮಾಡಲಿಕ್ಕೆ ನಿಮ್ಮ ಬ್ಯಾಂಕ್ ಡೀಟೇಲ್ಸು ಎಲ್ಲ ಕೇಳುತ್ತೆ.
ಆ ಡೀಟೇಲ್ಸ್ನ ಎಂಟ್ರಿ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸರ್ವರ್ ಯಾಕೋ ಸ್ಲೋ ಇದೆ, ವೇಟ್ ಮಾಡಿ. ಫ್ರೀ ರೆಕಾರ್ಡ್ ಮಾಡಿದ್ರಲ್ವ ಸ್ವಲ್ಪ ಸ್ಲೋ ಆಗಿರುತ್ತೆ, ಒಂದ್ಸಲ ಸರ್ವರ್ ಬಿಸಿ ಇದ್ದಾಗ ಸ್ಲೋ ಆಗಿ ಲೇಟಾಗಿ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಅದೇ ನಮಗೊಂದು ಮೋಟಿವೇಶನ್ ನೆಕ್ಸ್ಟ್ ವಿಡಿಯೋಸ್ ಮಾಡಲಿಕ್ಕೆ. ಯಾಕಂದ್ರೆ ನಿಮಗೆ ಇಲ್ಲಿ IT, ನಾನ್ IT, ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ 100% ಜೆನ್ಯೂನ್ ಆಗಿರುವಂಥ ಜಾಬ್ ಅಪ್ಡೇಟ್ಸು ಸಿಗುತ್ತೆ. ಸೊ ನಿಮ್ದೆಲ್ಲ ಎಂಟ್ರಿ ಆದ್ಬಿಟ್ಲೆ ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೀರಾ. ಸೊ ನೆಕ್ಸ್ಟ್ ಏನು ಬರುತ್ತಪ್ಪ ಅಂದರೆ ಎಜುಕೇಷನ್ ಡೀಟೇಲ್ಸ್, ಹೌದಾ. ಸೊ ಎಜುಕೇಷನ್ ಡೀಟೇಲ್ಸ್ ಎಂಟ್ರಿ ಮಾಡಬೇಕು. ಸೊ ನಿಮ್ಮದು ಮ್ಯಾಟ್ರಿಕ್ಯುಲೇಷನ್ 10th ಎಲ್ಲ ಎಂಟ್ರಿ ಮಾಡಬೇಕು ಫಸ್ಟು. ಸೊ 10th ಸರ್ಟಿಫಿಕೇಟ್ ಸೀರಿಯಲ್ ನಂಬರು, ಆಮೇಲೆ ಟ್ರೇಡು ಎಲ್ಲ ಎಂಟ್ರಿ ಮಾಡಬೇಕು. ಸೊ ಬ್ಯಾಚುಲರ್ ಡಿಗ್ರಿ SSLC ಆಲ್ರೆಡಿ ಆಗಿದೆ. ಇದು ಅಂದರೆ ಲಾಸ್ಟ್ ಟೈಮ್ ಯಾವುದೋ SSLC ಹಾಕಿದ್ರೆ ಅನಿಸುತ್ತೆ. ಸೊ ಅದ್ರ ಸಲುವಾಗಿ ಅದು SSLC ಇದೆ ಅಂತ ತೋರಿಸ್ತಾ ಇದೆ. ನೀವು ಇವಾಗ PUC ಮೇಲೆ PUC ಎಂಟ್ರಿ ಮಾಡಿದ್ರೆ, ಡಿಗ್ರಿ ಮೇಲೆ ಆಗಿದ್ರೆ ಡಿಗ್ರಿ ಸರ್ಟಿಫಿಕೇಟ್ ಎಂಟ್ರಿ ಮಾಡ್ತೀರಾ. ಸೊ ಎಡಿಟ್ ಬೇಕಾದ್ರೆ ಎಡಿಟು ಮಾಡ್ಕೋಬೋದು, ನೀವು ಆಲ್ರೆಡಿ ಎಂಟ್ರಿ ಮಾಡಿದ್ದನ್ನ. ಸೊ ಎಡಿಟ್ ಅಂದಾಗ ಮತ್ತೆ ಅಕೌಂಟ್ ರೆಡಿ ಓಪನ್ ಆಗುತ್ತೆ. ಅವಾಗ ನೀವು ಅಪ್ಲಿಕೇಶನ್ನ ಎಡಿಟ್ ಮಾಡ್ಕೋದ್ರೆ ಎಡಿಟ್ ಮಾಡ್ಕೋಬೋದು, ಏನಾದ್ರು ಚೇಂಜಸ್ ಮಾಡೋದಾದ್ರೆ ಚೇಂಜಸ್ ಮಾಡ್ಕೋಬೋದು. ಆಲ್ರೆಡಿ ಅಪ್ಲೈ ಮಾಡಿದ್ರೆ 10th ಮೇಲೆ ಪೋಸ್ಟ್ ಕರೆದಿದ್ರಲ್ಲ ಲಾಸ್ಟ್ ಟೈಮು, ಅದನ್ನ ಏನಾದ್ರು ನೀವು ಎಡಿಟ್ ಮಾಡ್ಕೊಳ್ಬೇಕಾದ್ರೆ ಎಡಿಟ್ ಮಾಡ್ಕೋಬೋದು. ಅದು ಮುಗಿದಿದೆ ಈಗ. ಸೊ ನೀವು ಏನೋ 10th ನಿಮ್ಗೆ ಡೀಟೇಲ್ಸ್ ಎಂಟ್ರಿ ಮಾಡ್ಕೊಂಡಾಗ ಅದು ತೊಗೊಳಂದಾಗ ಅದು ಚೇಂಜಸ್ ಮಾಡಿದ್ರೆ ನೀವು ಚೇಂಜಸ್ ಮಾಡ್ಕೋಬೋದು. ಇಲ್ಲಪ್ಪ ಅಂದರೆ ಡೈರೆಕ್ಟಾಗಿ ಡಿಗ್ರಿ ಅಪ್ಡೇಟಿಗೆ ಹೋಗ್ಬೇಕು, ಹೌದಾ. ಸೊ ಅಪ್ಡೇಟ್ ಅಂತ ಕ್ಲಿಕ್ ಮಾಡ್ತಾರೆ, ಚೇಂಜಸ್ ಮಾಡಿದ್ರೆ ಚೇಂಜಸ್ ಮಾಡಿ, ಆಮೇಲೆ ಅಪ್ಡೇಟ್ ಅಂತ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಎಲ್ಲ ಅಪ್ಡೇಟ್ ಆಗುತ್ತೆ. ನಿಮ್ಮ 10th ಏನಾದರೂ ಇದ್ದೇ ಚೇಂಜಸ್ ಇದ್ದರೆ. ಇಲ್ಲ ಅಂದರೆ ಕ್ಯಾನ್ಸಲ್ ಅಂತ ಕೊಡಿ, ಡೈರೆಕ್ಟ್ ಡಿಗ್ರಿ ಮೇಲೆ ಇರೋದ್ರಿಂದ ಡಿಗ್ರಿ ಮಾರ್ಕ್ಸ್ ಕೂಡ ಎಂಟ್ರಿ ಮಾಡ್ಬೋದು. ಸೊ ಇಲ್ಲಿ ಸೆಲೆಕ್ಟ್ ಕ್ವಾಲಿಫಿಕೇಶನ್ ಅಂತ ಬರುತ್ತೆ, ಬ್ಯಾಚುಲರ್ ಡಿಗ್ರಿ ಅಂತ ಸೆಲೆಕ್ಟ್ ಮಾಡ್ತಾರೆ. ಹಾಗೆ ಡಿಗ್ರಿ ಮೇಲೆ ಈಗ ಕರೆದಿರೋ ಪೋಸ್ಟು ಬ್ಯಾಚುಲರ್ ಡಿಗ್ರಿ. ಇಲ್ಲಿ ಡಿಸಿಪ್ಲಿನ್ ಸೆಲೆಕ್ಟ್ ಮಾಡ್ಕೋತೀರಾ, ನಿಮ್ಮದು ಯಾವುದು ಡಿಸಿಪ್ಲಿನ್ ಇದೆ. PCM ಇದೆ, BSc ಆಗಿದ್ರೆ PCM, BCom ಆಗಿದೆ, ಏನು ಸಬ್ಜೆಕ್ಟ್ ಬರ್ತವೆ BCom ಅಲ್ಲೆಲ್ಲ. BSc ಆಗಿದ್ರೆ PCMB, PMCS ಈ ಥರ ಬರುತ್ತಲ್ಲ, ಅಥವಾ BC ಆಗಿದ್ರೆ BC ಅಂತ ಬರುತ್ತೆ ಅಷ್ಟೇ. ಸೊ ನೇಮ್ ಆಫ್ ದಿ ಕೋರ್ಸ್ ಎಕ್ಸಿಸ್ಟಿಂಗ್ ಸರ್ಟಿಫಿಕೇಟ್ ಅಂದ್ರೆ ಯಾವ ಕೋರ್ಸ್ ಮಾಡ್ತಿದ್ರೆ ಅದನ್ನ ಹಾಕ್ತೀರಾ. ಆಮೇಲೆ ಸ್ಟೇಟ್ ಸೆಲೆಕ್ಟ್ ಮಾಡ್ಕೋತೀರಾ, ಆಮೇಲೆ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೋತೀರಾ, ಆಮೇಲೆ ಕಾಲೇಜ್ ಆರ್ ಯೂನಿವರ್ಸಿಟಿ, ನಿಮ್ಮ ಕಾಲೇಜು ಮತ್ತು ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡ್ಕೋತೀರಾ. ಆಮೇಲೆ ಇಯರ್ ಆಫ್ ಪಾಸಿಂಗ್ ಸೆಲೆಕ್ಟ್ ಮಾಡ್ಕೋತೀರಾ. ಇಯರ್ ಆಫ್ ಪಾಸಿಂಗ್ ಅಂದ್ರೆ ಯಾವಾಗ ನೀವು ಡಿಗ್ರಿ ಇಲ್ಲ, ಫೈನಲ್ ಇಯರ್ ಡಿಗ್ರಿ ಸರ್ಟಿಫಿಕೇಟ್ ಅಲ್ಲಿ ಇರುತ್ತೆ ಯಾವಾಗ ಪಾಸ್ ಆಗಿದೆ ಅಂತ ಹೇಳಿ ಅದನ್ನ ಎಂಟ್ರಿ ಮಾಡಬೇಕು. ಪ್ರತಿ ಸೆಮ್ ಒಳಗೆ ಇರುತ್ತೆ, ಅದನ್ನ ಎಂಟ್ರಿ ಮಾಡಕ್ಕೆ ಹೋಗಿ ಫೈನಲ್ ಇಯರ್ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರೋದನ್ನ ಎಂಟ್ರಿ ಮಾಡಬೇಕು, ಹೌದಾ. ಸೊ ವೇಟ್ ಮಾಡಿ. ಏನಾದರೂ ಇದು ಯಾವ ಇಂಗ್ಲೀಷ್ ಟೈಪಿಂಗ್ ಪ್ರೊಫೆಷನಲಿ ಇಂಗ್ಲೀಷ್ ಅಂತ ಏನಾದ್ರು ಇದ್ದರೆ ಎಸ್ ಅಂದ್ರೆ ಎಸ್ ಕೊಡಿ, ಇಲ್ಲ ಅಂದ್ರೆ ಇಲ್ಲ ಅಂತ ಕೊಡಿ. ಸೊ ಪ್ರೊಫೆಷನಲ್ ಏನಾದ್ರು ಟೈಪಿಂಗ್ ಕ್ಲಾಸ್ ಅತಿ ಮಾಡಿದ್ರೆ ಅದಕ್ಕೆ ಎಸ್ ಅಂದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂದ್ರೆ ಇಲ್ಲ ಅಂತ ಕೊಡಿ. ಇಂಗ್ಲೀಷ್ ಅವ್ರ ಹಿಂದಿ ಯಾವ್ದು ಬೇಕಾಗಿರ್ಬೋದು, ಅದೇ ಬೇಕು. ಸ್ಪೆಸಿಫಿಕ್ ಆಗಿ ಏನು ಕೇಳಿಲ್ಲ, ಇಂಗ್ಲೀಷಲ್ಲಿ ಇದ್ರೂ ನಡೆಯುತ್ತೆ, ಹಿಂದಿಯಲ್ಲಿ ಇದ್ರೂ ನಡೆಯುತ್ತೆ, ಯಾವುದಾದ್ರೂ ಒಂದು ಟೈಪಿಂಗ್ ಬಂದರೆ ಸಾಕು. ಆಮೇಲೆ ಆ್ಯಡ್ ಅಂತ ಕೊಡ್ತೀರಿ, ನಿಮ್ಮ ಡಿಗ್ರಿ ಡೀಟೇಲ್ಸು ಆ್ಯಡ್ ಆಗುತ್ತೆ. ಹೌದಾ. ಸೊ ನೆಕ್ಸ್ಟ್ ಅಂತ ಕೊಡ್ತೀರಾ. ಸೊ ಇವಾಗ ಬಂದ್ಬಿಟ್ಟು ನೀವು ನಿಮ್ದು ಸೆಲ್ಫಿನ ಎಂಟ್ರಿ ಮಾಡಬೇಕು, ನಿಮ್ಮ ಫೋಟೋನ ಎಂಟ್ರಿ ಮಾಡಬೇಕು. ಕ್ಯಾಪ್ಚರ್ ಫ್ರಮ್ ದ ಮೊಬೈಲ್ ಆಗಿದ್ರೆ ಮೊಬೈಲ್ನ ಎಂಟ್ರಿ ಮಾಡಿ, ಇಲ್ಲ ಸಿಸ್ಟಮ್ ಏನಾದ್ರು ಕ್ಯಾಮ್ರಾ ಇದ್ರೆ ಸಿಸ್ಟಮ್ಲಿ ಎಂಟ್ರಿ ಮಾಡಿ. ಕ್ಯಾಪ್ಚರ್ ಲೈವ್ ಇಮೇಜ್ ಅಂತ ಬರುತ್ತೆ, ನಿಮ್ದು ಲೈವ್ ಇಮೇಜೇ ಕ್ಯಾಪ್ಚರ್ ಆಗುತ್ತೆ. ಆಮೇಲೆ ಸಿಗ್ನೇಚರ್ ಕೂಡ ನೀವು ಎಂಟ್ರಿ ಮಾಡ್ಕೋಬಹುದು. ಸೊ ಸೈಜ್ ಕೊಟ್ಟಿದ್ದಾರೆ 49 KB ಒಳಗೆ ಇರಬೇಕು, ಹೌದಾ. ಸೊ ಕ್ಯಾಪ್ಚರ್ ಫ್ರಮ್ ದ ಲೈವ್ ಅಂತ ಇದೆ. ಸೊ ಕ್ಯಾಪ್ಚರ್ ಫ್ರಮ್ ಲೈವ್ ಇಮೇಜ್ ಅಂತ ಕೊಡಿ. ಮೊಬೈಲಿಂದ ಆದರೆ ಕೆಳಗಡೆ ಕ್ಲಿಕ್ ಮಾಡಿ, ಸಿಸ್ಟಮಿಂದ ಆದರೆ ಮೇಲ್ಗಡೆ ಕ್ಲಿಕ್ ಮಾಡಿ, ಮೊಬೈಲಿಂದ ಆದರೆ ಕೆಳಗಡೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಡು ನಾಟ್ ವೇರ್ ನಾನ್ ವೈಟ್ ಕ್ಲಾತಿಂಗ್ ಡ್ರೆಸ್ ಇನ್ ನಾನ್ ವೈಟ್, ಅಂದರೆ ವೈಟ್ ಕ್ಲಾತ್ ಒಳಗೆ ಇರಬೇಡಿ,
ನಾನ್ ವೈಟ್ ಕ್ಲಾತ್ ಅಲ್ಲಿ ಇರಿ ಅಂತ ಅರ್ಥ. ವೈಟ್ ಕ್ಲಾತ್ ಆದ್ರೆ ಫೋಟೋ ಕ್ಲಿಯರ್ ಬರಲ್ಲ ಅಂತೇಳಿ ಅಷ್ಟೇ. ಸೊ ಇಲ್ಲಿ ಏನಾದರೂ ಈ ರಿಸ್ಟ್ರಿಕ್ಷನ್ ಅಲ್ಲಿ ಏನಾದ್ರು ತಪ್ಪು ಮಾಡಿದ್ರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ ಇರ್ತದೆ. ಹೌದಾ, ಇಲ್ಲಿ ಓದ್ಕೊಳ್ಳಿ ಕರೆಕ್ಟ್ ಆಗಿ. ಫೋಟೋ ಯಾವ ತರ ಇಲ್ಲಿ ನೋಡಿ, ಯಾವ ತರ ಫೋಟೋ ಇರಬೇಕಂತ ಹೇಳ್ತಾರೆ. ಸೊ ಈ ತರ ಫೋಟೋ ಇದ್ರೆ ಮಾತ್ರ ಎಕ್ಸೆಪ್ಟ್ ಮಾಡ್ತಾರೆ. ಬೇರೆ ಯಾವ್ದು ಮೇಲ್ಗಡೆ ಯಾವ್ದಿಲ್ಲ ಆ ತರ ಇದ್ರೆ ಎಲ್ಲ ರಿಜೆಕ್ಟ್ ಆಗ್ತವೆ. ಇಲ್ಲಿ ನೋಡಿ ಎಲ್ಲ ಕಾಣ್ತಾವಲ್ವಾ, ಜಸ್ಟ್ ಸ್ಪೆಕ್ಟ್ ಹಾಕೋದು, ಕ್ಯಾಪ್ ಹಾಕೊಳ್ಳೋದು, ಮತ್ತೆ ಬ್ಯಾಕ್ ಗ್ರೌಂಡ್ ಚೇಂಜ್ ಇರೋದು, ಈ ತರ ಸ್ಟೈಲಿಶ್ ಆಗಿ ಸ್ಪೆಕ್ಟ್ ಹಾಕೋದು ಅದೆಲ್ಲ ಮಾಡಿದ್ರೆ 100% ರಿಜೆಕ್ಟ್ ಆಗುತ್ತೆ. ಸೊ ಎಸ್ ಅಂತ ಕೊಡಿ, ಪ್ಲೀಸ್ ಪ್ರೊಸೀಡ್ ಅಂತ ಕೊಡಿ. ಸೊ ಇಲ್ಲಿ ಫೋಟೋ ಕ್ಯಾಪ್ಚರ್ ಆಗುತ್ತೆ. ಸೆಲ್ಫಿ ಕ್ಯಾಪ್ಚರ್ ಮಾಡ್ತೀರಾ. ಸೊ ಕ್ಯಾಪ್ಚರ್ ಮಾಡಿಬಿಟ್ಟು ಅದು ಆಟೋಮೆಟಿಕ್ ಇದಾಗುತ್ತೆ. ನೀವು ತಲೆ ಕೆಡಿಸ್ಕೊಳ್ಳಿ, ಜಸ್ಟ್ ಅದು ಇಲ್ಲಿ ಬರುತ್ತೆ, ಅದು ಕ್ಯಾಪ್ಚರ್ ಆಗಿ ಇಲ್ಲಿ ಬರುತ್ತೆ. ಒಂದ್ಸಲ ಕನ್ಫರ್ಮ್ ಮಾಡ್ಕೊಂಡು ಎಂಟ್ರಿ ಕೊಟ್ಟರೆ, ಸೇವ್ ಕೊಟ್ಟರೆ ಸಾಕು. ಹೌದಾ, ಅದೇ ಥರ ಸೇಮ್ ಇಮೇಜ್ ಸಿಗ್ನೇಚರ್ ನೀವು ಮಾಡಬೇಕು. ಸಿಗ್ನೇಚರ್ ನಿಮ್ಗೆ ಲೈವ್ ಏನು ತೊಗೊಳ್ಬೇಕಾಗಲ್ಲ, ಜಸ್ಟ್ ನೀವು ಬ್ರೌಸ್ ಮಾಡಬೇಕು. ನಿಮ್ದು ಸಿಸ್ಟಮಲ್ಲಿ ಇರುತ್ತಲ್ಲ ಅದನ್ನ ಬ್ರೌಸ್ ಮಾಡಿಬಿಟ್ಟು ಐ ಹ್ಯಾವ್ ಕ್ಲಿಕ್ ಮಾಡ್ತೀರಾ. ಐ ಹ್ಯಾವ್ ಮೇಲೆ ಕ್ಲಿಕ್ ಮಾಡಿ ನಾನು ಕರೆಕ್ಟ್ ಇದೆ ಅಂತ, ಆಮೇಲೆ ಸೇವ್ ಅಂಡ್ ಕಂಟಿನ್ಯೂ ಕೊಡ್ತೀರಾ. ಪ್ರೊಫೈಲ್ ಸಿಗ್ನೇಚರ್ ಫೋಟೋ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ನಿಮ್ದು ಅಪ್ಲಿಕೇಶನ್ ಸಬ್ಮಿಷನ್ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಮುಗೀತು. ನೆಕ್ಸ್ಟ್ ನೀವು ಇಲ್ಲಿ ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತೀರಾ, ಇಲ್ಲಿ ಅಷ್ಟು ಕೇಳಿದರೆ ಸೊ ಒಂದಷ್ಟು ಪೋಸ್ಟ್ ಇದಾವಲ್ಲ, ಆ ಪೋಸ್ಟಲ್ಲಿ ನೀವು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಪ್ಲಸ್ ಮೇಲೆ ಚೆಕ್ ಮಾಡಿದ್ರೆ ಆಟೋಮೆಟಿಕ್ ಆ ಕಡೆ ಬರುತ್ತೆ ನೀವು ಯಾವ ಝೋನಲ್ಲಿ ಅಪ್ಲೈ ಮಾಡ್ಬೋದು ಅಂತ. ಐ ಆಮ್ ಇಂಟ್ರೆಸ್ಟೆಡ್ ಟು ಅಪ್ಲೈ ಅಂದಾಗ ಸೊ ನೀವು ECOR ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಅಂತ ಅದನ್ನ ಕ್ಲಿಕ್ ಮಾಡಿ, ನಿಮ್ಗೆ ಯಾವ್ದು ಇರುತ್ತೋ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಯಾವ್ದ್ರಲ್ಲಿ ಜಾಸ್ತಿ ಪೋಸ್ಟ್ ಇದೆ ನೋಡ್ಕೊಳ್ಳಿ, ಅದನ್ನ ಬೇಕಾದ್ರೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಐ ಹ್ಯಾವ್ ಅಂತ ಇರ್ತಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಐ ಹರ್ಬ್ಲಿ ಡಿಕ್ಲೇರ್ ದ್ಯಾಟ್ ಐ ಹ್ಯಾವ್ ಗಾನ್ ಥ್ರೂ ಎಲಿಜಿಬಿಲಿಟಿ. ಹೌದಾ, ಎಲ್ಲ ಕರೆಕ್ಟ್ ಇದೆ ಅಂತೇಳಿ ಎಂಟರ್ ದ ಪ್ಲೇಸ್ನ ಎಂಟರ್ ಮಾಡ್ತೀರಾ. ಆಮೇಲೆ ಅಪ್ಲಿಕೇಶನ್ ಸಿಗ್ನೇಚರ್ ನಿಮ್ಗೆ ಬಂದಿರುತ್ತೆ, ಅದನ್ನ ನೋಡ್ಕೊಂಡು ಸೇವ್ ಅಂತ ಕೊಡಿ. ಆಮೇಲೆ ಬೇಕಾದ್ರೆ ಪ್ರಿವ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ಬೇಕಾದ್ರೆ ನೀವು ಒಂದ್ಸಲ ಚೆಕ್ ಮಾಡ್ಕೋಬಹುದು, ನೀವು ಅಪ್ಲಿಕೇಶನ್ ಡೀಟೇಲ್ ಆಗಿ ಕರೆಕ್ಟ್ ಇದೆಯಲ್ಲ ಅಂತ ಚೆಕ್ ಮಾಡ್ಕೊಂಡು ಸಬ್ಮಿಟ್ ಅಂತ ಕೊಡ್ತೀರಾ. ಹೌದಾ, ಆಮೇಲೆ ನೀವು ಪೇಮೆಂಟ್ ಆಪ್ಷನ್ ಓಪನ್ ಆಗುತ್ತೆ. ಪೇಮೆಂಟ್ ಅಮೌಂಟ್ನ ಪೇಮೆಂಟ್ ಮಾಡಬೇಕು. ಹೌದಾ, ಸೊ ಇಲ್ಲಿ 250 ರೂಪೀಸ್ ಬರ್ತಾ ಇದೆ ಅಲ್ವಾ, ಆ ಅಮೌಂಟ್ನ ನೀವು ಪೇ ಮಾಡಬೇಕು. ವಿತ್ ಪೇಮೆಂಟ್ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಐ ಅಗ್ರಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂದ್ಕೊಡಿ, ಎಸ್ ಅಂತ ಕೊಟ್ಟು ಇವಾಗ ನಿಮ್ಮ ಪೇಮೆಂಟ್ ಆಪ್ಷನ್ ಓಪನ್ ಆಯಿತು. ಪೇಮೆಂಟ್ ಆಪ್ಷನ್ನು ಇಲ್ಲಿ ಬರುತ್ತೆ, ನೀವು ಓಪನ್ ಮಾಡ್ಕೊಂಡು ನೀವು ಇಲ್ಲಿ ಕಾರ್ಡ್ ನಂಬರ್, ಡೆಬಿಟ್ ಕಾರ್ಡ್ ಇದ್ರೆ ಡೆಬಿಟ್ ಕಾರ್ಡ್ ಎಂಟ್ರಿ ಮಾಡ್ತೀರಾ. ಇಲ್ಲಪ್ಪ ಅಂದ್ರೆ UPI ಪೇಮೆಂಟ್ ಇದ್ರೆ UPI ಪೇಮೆಂಟ್ನ ಸೆಲೆಕ್ಟ್ ಮಾಡ್ಕೋತೀರಾ. UPI ಪೇಮೆಂಟ್ ಎಂಟ್ರಿ ಮಾಡಿದಾಗ UPI ID ಎಂಟ್ರಿ ಮಾಡಬೇಕು. UPI ID ಇರುತ್ತಲ್ಲ ನಿಮ್ದು, ಅಥವಾ QR ಕೋಡ್ ಇದ್ರೆ QR ಕೋಡ್ ಮುಖಾಂತರ ನೀವು ಪೇಮೆಂಟ್ ಮಾಡಬಹುದು. ಹೌದಾ, ಸೊ ಇಲ್ಲಿಂದ ಈ ಕೋಡ್ನ ಸ್ಕ್ಯಾನ್ ಮಾಡಿಬಿಟ್ಟು ಅಮೌಂಟ್ನ ಪೇ ಮಾಡ್ಬೋದು. ಹೌದಾ, QR ಕೋಡ್ ಕೊಟ್ಟರೆ, ಇಲ್ಲ UPI ID ಅಂದ್ರೆ ID ಮುಖಾಂತರ ಪೇಮೆಂಟ್ ಮಾಡ್ತಾರೆ. ಸೊ ಪೇಮೆಂಟ್ ಆಗಿದೆ. ಸೊ ಇಷ್ಟು ಕ್ಲಿಯರು. ಬ್ಯಾಕ್ ಕೊಟ್ಟರೆ ಬ್ಯಾಕ್ ಹೋಗುತ್ತೆ, ಪ್ರಿಂಟ್ ಕೊಟ್ಟರೆ ಅಪ್ಲಿಕೇಶನ್ ಪ್ರಿಂಟ್ ಬರುತ್ತೆ. ಸೊ ಇಲ್ಲಿ ಅಪ್ಲಿಕೇಶನ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಆ ಅಪ್ಲಿಕೇಶನ್ ನೀವು ತಗೊಂಡು ಪ್ರಿಂಟ್ ತಕೊಂಡು ನೀವು ನಿಮ್ಮ ರೆಫರೆನ್ಸ್ಗೆ ಇಟ್ಕೋಬಹುದು. ಇದೇ ತರ ಜಾಬ್ ಅಪ್ಡೇಟ್ಸ್ ಇದು ಕಂಪ್ಲೀಟ್ ಆಗಿ ಪ್ರೊಸೆಸ್ ಅಪ್ಲೈ ಮಾಡೋದು ಅಂತೇಳಿ. ಇದೇ ತರ ಸೇಮ್ ಪ್ರೊಸೆಸ್ PUC ಮೇಲೆ ಇರುತ್ತೆ. ಅಲ್ಲಿ ನೀವು ಡಿಗ್ರಿ ಬದಲು PUC ಮಾರ್ಕ್ಸ್ ಎಲ್ಲ ಎಂಟ್ರಿ ಮಾಡ್ತಾರೆ ಅಷ್ಟೇ. ಸೊ ಇದೇ ಸೇಮ್ ಪ್ರೊಸೆಸ್ ಇರುತ್ತೆ. ಅರ್ಥ ಆಗಿದೆ ಅನ್ಕೋತೀನಿ. ಏನೇ ಡೌಟ್ಸ್ ಇದ್ರು ಗ್ರೂಪಲ್ಲಿ ಒಂದು ಮೆಸೇಜ್ ಹಾಕಿ, ನಾನು ರೆಸ್ಪಾನ್ಸ್ ಮಾಡ್ತೀನಿ. ಕೆಳಗಡೆ ಡಿಸ್ಕ್ರಿಪ್ಷನ್ ವಾಟ್ಸ್ಆಪ್ ಗ್ರೂಪ್ ಲಿಂಕು, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ. ಸೊ ಹೋಗಿ ಅಲ್ಲಿ ಬೇಕಾದ್ರೆ ಜಾಯ್ನ್ ಆಗಿ ನಿಮ್ಗೆ ಡೈಲಿ ಜಾಬ್ ಅಪ್ಡೇಟ್ಸ್ 100% ಜೆನ್ಯೂನ್ ಜಾಬ್ ಅಪ್ಡೇಟ್ಸ್ ಸಿಗುತ್ತೆ. ಆ್ಯಂಡ್ ಇವನ್ ಮೆಂಟಲ್ ಎಬಿಲಿಟಿ ರಿಲೇಟೆಡ್ ಕ್ವಶನ್ಸ್ ಕೂಡ ಸಾಲ್ವ್ ಮಾಡ್ತಾ ಇರ್ತೀನಿ. ಬೇಕಾದ್ರೆ ನೀವು ಹೋಗಿ ಒಂದು ಪ್ಲೇ ಲಿಸ್ಟ್ ಅಲ್ಲಿ ತೆಗೆದು ನೋಡಿ, ಶಾರ್ಟ್ಸ್ ಅಲ್ಲಿ 100% ನಿಮಗೆ ಯೂಸ್ ಆಗೇ ಆಗುತ್ತೆ. ಈ ಪ್ರೈವೇಟ್ ಎಕ್ಸಾಮ್ಗೆ ಯೂಸ್ ಆಗುತ್ತೆ, ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಯೂಸ್ ಆಗುತ್ತೆ. ಪ್ರೈವೇಟ್ ಅಂದ್ರೆ MNC ಕಂಪ್ನಿಗಳು ಇರ್ತಲ್ಲ, IT ನಾನ್ IT, ಅದಕ್ಕೆಲ್ಲ ನಿಮ್ಗೆ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಇದ್ದೇ ಇರುತ್ತೆ. ಆದ್ರಿಂದ ಈ ತರ ನಿಮಗೆ ಜೆನ್ಯೂನ್ ಜಾಬ್ ಅಪ್ಡೇಟ್ಸ್ ಮತ್ತು ಮೆಂಟಲ್ ಎಬಿಲಿಟಿ ಅಪ್ಡೇಟ್ಸ್ ಏನಾದ್ರು ಬೇಕಪ್ಪ ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದಾ, ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಇದೆ ಆ್ಯಂಡ್ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ. ಎರಡರಲ್ಲಿ ಯಾವ್ದು ಕಂಫರ್ಟ್ ಇರುತ್ತೆ ಅದಕ್ಕೊಂದು ಒಂದರಲ್ಲಿ ಜಾಯ್ನ್ ಆಗಿ. ಸೊ ಥ್ಯಾಂಕ್ ಯು, ಬಾಯ್ ಬಾಯ್. ಯಾರು ಅಪ್ಲೈ ಮಾಡ್ತಾರೆ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.